ಪ್ರೆಷರ್ ಇತ್ತು. ಪಿಎಫ್ಐ ಕೈವಾಡ ಇದೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಅದು ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ನೀವು ಅದು ಲೆಟರ್ ಬರೆದಿದ್ದಾರಂತೆ. ನಾನು ನೋಡ್ತೇನೆ. ಆಯ್ತು, ನಮಗೆ ಮಾಡಲಿ. ನಾನೀಗ ನೋಡಿ, ನಾನು ತನಿಖೆ ಏಜೆನ್ಸಿ ಅಲ್ಲಲ್ಲ, ಆಯಿತು. ಅಲ್ಲಿ ಸರ್ಕಾರಕ್ಕೆ ಮಾಡಲಿ. ನಾನು ಸ್ಪೀಕರ್, ಈಗ ಅದಕ್ಕೆ ಸೀಮಿತವಾಗಿ ಮಾತ್ರ ನಾನು ಮಾತಾಡಬೇಕು ಹೊರತು ನನ್ನ ಹೆಸರನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಉಲ್ಲೇಖ ಮಾಡ್ತಾರೆ. ಅತ್ಯಂತ ಒಳ್ಳೆಯವರನ್ನಿದ್ದು ಅತ್ಯಂತ ಕೆಟ್ಟವ್ರ ತನಕ ವಿ ಆರ್ ಪಬ್ಲಿಕ್ ಪ್ರಾಪರ್ಟಿ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬಗ್ಗೆ ಮಾತಾಡಲಿಕ್ಕೆ, ನಮ್ಮ ಜೊತೆ ನಿಲ್ಲಲಿಕ್ಕೆ, ಫೋಟೋ ತೆಗಿಲಿಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇವತ್ತು ಇದೆ. ನಮಗೆ ಯಾರು ಏನಂತ ಗೊತ್ತಿರೋದಿಲ್ಲ. ಕೆಲವೊಂದು ಮದುವೆಗೆ ಹೋಗ್ತೇವೆ, ಒಂದು ಫೋಟೋ ತೆಗೆದ ನಾವು ಹೋಗಿ ನಿಲ್ತೇವೆ, ಅವ್ರು ಖುಷಿ ಆಗಲಿ ಅಂತೇಳಿ. ಬಂದಾಗ ಹೇಳ್ತಾನೆ ಒಂದು ದೊಡ್ಡ ರೌಡಿ ಮಾರ ಅವ್ ನೋಡಿ. ನಾವು ಏನು ಮಾಡೋದು ಅಲ್ವಾ? ಇನ್ನೊಂದು ನಾವು ಬಿಸಿ ಪೇಪರಲ್ಲಿ ನಾವು ಇರ್ತೇವೆ, ಹಾಗೆ ಹೀಗೆ ಅಂತ ಅವ್ನು ಹಿಂದೆ ಬಂದು ಫೋಟೋ ಗೀಟೆಲ್ಲ ತೆಗೆ ಹೋಗ್ತಾನೆ. ಇನ್ನೊಬ್ಬ ನನಗೆ ಬಂದು ಹೇಳ್ತಾನೆ, ಸರ್ ಅವನೊಬ್ಬ ದುಡ್ಡು ತೆಗೊಂಡು ಹೋಗಿದ್ದಾನೆ, ಯಾಕೆ ನಿಮ್ಮ ಜೊತೆ ಅವನ ಫೋಟೋ ಇತ್ತು. ನಾನು ಕೇಳಿದರೆ ನೀವು ಕೊಡೋದಿಲ್ಲ ಮಾರೆ, ಬಡವರಿಗೆ ಕೊಡೋದಿಲ್ಲ, ನೀವು ಇವರಿಗೆಲ್ಲ ಕಳ್ಳರಿಗೆ ನಾನು ಹಿಂದೆ ನಿಂತಿದ್ದಾನೆ ಎಂತ ಮಾಡಿ. ನಮ್ಮ ಎಲ್ಲ ಟೈಪ್ನವ್ರು ನಿಲ್ತಾರೆ. ಅದಕ್ಕೆ ನಮ್ಮ ಹಿಂದೆ ಇದ್ದಂಥ ಫೋಟೋದಲ್ಲಿ ನಮ್ಮನ್ನು ಕೇಳೋದೇನು ಕೂಡ ಮಾಡಲಿಕ್ಕೆ ಗೊತ್ತಿಲ್ಲ. ಅವ್ರು ಸಾಕ್ಷಿನಿದ್ರೆ ಒಬ್ಬ ಮನುಷ್ಯರಿಗೆ ಹೋಗಿ ಕೊಡಲಿ. ನನ್ನದು ನಮಗೆ ಸಂಬಂಧ ಅಲ್ಲ. ಅದೇ ತನಿಖೆ ಯಾರು ಮಾಡ್ತಾರೆ ಅವ್ರಿಗೆ ಹೋಗಿ ಕೊಡಲಿ. ನಾನು ಯಾಕೆ, ಅವರೆಲ್ಲ ಆಫೀಸರ್ಸ್, ನಾನು ಹೇಳ್ಬೇಕಂತಿಲ್ಲ. ನಮ್ಗಿಂತ ಜಾಸ್ತಿ ಕಾನೂನು ನಾಲೆಡ್ಜ್ ಎಲ್ಲೂ ಕೂಡ ಅವರಿಗೆ ಇದೆ. ಆನೆಸ್ಟ್ರಿಗೆ ತನಿಖೆ ಯಾರು ಮಾಡ್ತಾರೆ, ತನಿಖೆ ಸಂಸ್ಥೆಗೆ ಅದನ್ನು ಹೋಗಿ ಕೊಡಲಿ. ನಾವು ಬೇರೆಯವ್ರು ಹೇಳಬೇಕಾ? ಯಾರು ಸೀನಿಯರ್ಸ್ ಆಫೀಸರ್ಸ್, ಸಿನ್ಸಿಯರ್ ಆಫೀಸರ್ಸ್, ಆನೆಸ್ಟ್ ಆಫೀಸರ್ಸ್, ಅನುಭವ ಇರುವವರು, ಅವ್ರಿಗೆ ಗೊತ್ತಿರ ಅಲ್ಲಿ ಕೊಡೋದಪ್ಪ. ಅದನ್ನು ಬೇರೆ ಹೇಳಿ ಏನು ಮಾಡಲಿಕ್ಕೆ ಉಂಟು? ಈ ಪಾಕಿಸ್ತಾನ ವಿಚಾರದ ಬಗ್ಗೆ ಸೀದಾ ಬೇಡ ಭದ್ರತೆ ಹೆಚ್ಚಿಸಿ ಅಂತ ಅದನ್ನು ಬಿಜೆಪಿಯವರು ಈ ಆರೋಗ್ಯಕ್ಕಾಗಿ ನಮ್ಮ ವಿಜೇಂದ್ರ ಅವರ CM ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷ ಪ್ರತಿಪಕ್ಷ ಹೇಳ್ತಾರೆ, ಅದು ನಾನೇನು ಮಾತಾಡ್ತೀನಿ. ನಾನು ಹೇಳುವಂಥದ್ದು, ನಾವು ಇಡೀ ದೇಶ ಒಗ್ಗಟ್ಟಾಗಿರಬೇಕು. ಎಲ್ಲ ಕೃತ್ಯದ ಮುಖ್ಯ ಉದ್ದೇಶ ಏನು? ನಮ್ಮಲ್ಲಿ ಈ ಎಲ್ಲ ಕೃತ್ಯವನ್ನು ಯಾರು ದೇಶದ್ರೋಹಿಗಳು ಮತ್ತು ಈ ರೀತಿ ಕೃತ್ಯವನ್ನು ಭಯೋತ್ಪಾದಕರು ಯಾಕೆ ಮಾಡ್ತಾರೆ? ನಮ್ಮ ದೇಶದ ಏಕತೆಯನ್ನು ಬಿಗಡಾಯಿಸಬೇಕು, ನಮ್ಮ ದೇಶದ ಒಗ್ಗಟ್ಟಿರಬಾರ್ದು. ಇದು ಈ ಸಂಚಿನ ಮುಖ್ಯ ಉದ್ದೇಶ. ಸಂಚಿನ ಮುಖ್ಯ ಉದ್ದೇಶ ಏನು? ದೇಶವನ್ನು ದುರ್ಬಲಗೊಳಿಸಬೇಕಾದರೆ ದೇಶದ ಒಗ್ಗಟ್ಟನ್ನು ಇವತ್ತು ತುಂಡು ಮಾಡಬೇಕು. ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು. ನಾವೇನು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ದೇಶದಲ್ಲಿರುವ ಸಮಾಜದಲ್ಲಿರುವ ಏಕತೆ ಸೋದರತೆಯನ್ನು ನಾವು ಯಾರಾದರೂ ಕೂಡ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ಟರೆ ಅದು ನಾವು ಈ ಸಂಚುಕೋರರಿಗೆ ನಾವು ಅವರ ಏನು ಯೋಜನೆ ಇದೆಯಾ ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಮಾಡಿದ ರೀತಿ ಆಗ್ತದೆ. ಆ ಉದ್ದೇಶ ಏನಿದೆ? ಉದ್ದೇಶ ಅವ್ರದ್ದು ಇಷ್ಟೇ, ದೇಶವನ್ನು ದುರ್ಬಲಗೊಳಿಸಬೇಕು. ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ರೀತಿ ಭಯೋತ್ ಮಾಡಿಕೊಂಡು ಸಮಾಜ ಅಶಾಂತಿ ಉಂಟು ಮಾಡಬೇಕು. ನಮ್ಮನ್ನು ಬಹುಶಃ ಇಡೀ ಒಗ್ಗಟ್ಟನ್ನು ಮುರಿಬೇಕು. ಆದ ಕಾರಣ ಅವರ ಸಂಚನ್ನು ವಿಫಲಗೊಳಿಸಬೇಕಾದ್ರೆ ನಾವೆಲ್ಲರಿಗೂ ಒಗ್ಗಟ್ಟಿಂದ ಇರಬೇಕು, ಏಕತೆಯಿಂದ ಇರಬೇಕು. ಮತ್ತು ಅವ್ರು ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಅವ್ರನ್ನ ಮಾತ್ರ ಅಲ್ಲ, ಯಾರವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಕೂಡ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು. ಆ ಕೆಲಸ ಮಾಡಲಿ, ಅದಕ್ಕೆಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ಅದು ಯುದ್ಧ ಆಗಬೇಕಾದ್ರೆ ಅದೆಲ್ಲ ಕೂಡ ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಆರ್ಮಿ ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ಮೀಟಿಂಗ್ ಅದಕ್ಕೆ ಈ ದೇಶ ಜನರೆಲ್ಲರೂ ಕೂಡ ಇವತ್ತು ಒಪ್ತಾರೆ ಇದ್ದಾರೆ. ಸೊ ಆಲ್ ಪಾರ್ಟಿ ಮೀಟಿಂಗ್ ವಿಲ್ ಡಿಸೈಡ್ ಆನ್ ದ್ಯಾಟ್. ಆಲ್ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಅವ್ರು ಚರ್ಚೆ ಮಾಡ್ತಾರೆ. ಸಂಬಂಧಪಟ್ಟ ಸಸ್ಪೆನ್ಷನ್ ಅದನ್ನ ರಿವೋಕ್ ಮಾಡಬೇಕು, ಅದನ್ನು ಆದಷ್ಟು ಬೇಗ. ಮತ್ತು ಕೆಲವು ಯಾರೋ ಒಬ್ಬ ನಮ್ಮ ಬೆಳ್ತಂಗಡಿ ಶಾಸಕರನ್ನ ಇದು ಮಾಡ್ತೀವಿ, ಸರ್ವಿಸಸ್ನ ಮುಗಿಸ್ತೀವಿ ಅಂದರೆ ಕಂಪ್ಲೀಟ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂತ ಅದನ್ನು ವದಂತಿಗಳು ಭಾಳ ಇದೆ. ಏನು ಅದ್ರ ಬಗ್ಗೆ ಏನು ಇದಾಗಿದೆಯಾ ಇವತ್ತು ಯಾರು ಇವತ್ತು 18 ಶಾಸಕರು ನಾವು ಇವತ್ತು ಅವರ ಸಂವಿಧಾನ ಪೀಠಕ್ಕೆ ತೋರಿಸಿ ಅಗೌರವ ಮತ್ತು ಆ ಒಂದು ಸನ್ನಿವೇಶ ಅಷ್ಟೇ ಮಾಡಿದ್ರೆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಂತೇಳಿ ನಾವು ಕ್ರಮ ತಗೊಂಡಿದ್ದೇವೆ. ಅಲ್ಲ ಅದಕ್ಕೆ ಅಲ್ಲ ಇದು ನೆಕ್ಸ್ಟ್ ಕ್ವಶನ್ ಇದನ್ನು ಅದರಲ್ಲಿ ನಾವು ನಾನಲ್ಲ ಸದನ ಅವರು ತೀರ್ಮಾನ ಮಾಡಿ 6 ತಿಂಗಳ ತನಕ ಅವರನ್ನು ಸಸ್ಪೆನ್ಷನ್ ಕೊಟ್ಟಿದ್ದೇವೆ.
ಮತ್ತು ಕಮಿಟಿ ಕೂಡ ಭಾಗವಹಿಸಬಾರ್ದು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾಕೆ ಕಮಿಟಿ ಕೊಟ್ಟಿದ್ದಾರೆ ಅಂತ ಯಾವತ್ತಂತ ಹೇಳಿದರೆ, ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್. ಯಾವುದು ನಮಗೆ ಹೌಸಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಅದನ್ನು ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು. ಆದ ಕಾರಣ ಆ ಒಂದು ಕಮಿಟಿ ಮೀಟಿಂಗ್ ಕೂಡ ಭಾಗವಹಿಸಬಾರ್ದಂತ ಇವತ್ತು ತೀರ್ಮಾನ ಆಗಿದೆ. ಇದರ ಬಗ್ಗೆ ಪ್ರತಿಪಕ್ಷ ನಾಯಕರು, ಅವ್ರ ಪಕ್ಷ ಅಧ್ಯಕ್ಷರು, ಎಲ್ಲ ಆ ಒಂದು ಶಾಸಕರು ಬಂದು ಅವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ.